ಒಂದು ಬೆಸ್ಟ್ ರೈನ್ ಜಾಕೆಟ್ ಬೇಕಿತ್ತು ನಮಗೇನೆ. ಓಕೆ, ಒಳಗಡೆ ಥರ್ಮಲ್ ಥರ ಹೀಟಾಗೂ ಇರುತ್ತೆ. ಓಕೆ, ಮೆಶ್ ಟೈಪ್ ಇದು. ಇಲ್ಲಿ ಇವಾಗ ಸ್ಟಿಚ್ ಆಗಿರುತ್ತೆ. ಈ ರೀತಿ ಸ್ಟಿಚ್ ಆಗಿರೋ ಜಾಗದಲ್ಲಿ ಒಳ್ಳೆ ಬ್ರ್ಯಾಂಡ್ ಇದ್ರೆ ಈ ರೀತಿ ಟೇಪಿಂಗ್ ಮಾಡಿರ್ತಾರೆ. ಯಾಕಂದ್ರೆ ನೀವೇ ಇಲ್ಲಿಗೆ ಬಂದು ವೇರ್ ಮಾಡಿ ಆಮೇಲೆ ಕ್ವಾಲಿಟಿ ಹೆಂಗಿದೆ ಏನು ಅಂತ ನೋಡಿ ತಗೊಳ್ಳೋದು ಒಳ್ಳೇದು. ಪ್ರೈಸು ಸ್ಟಾರ್ಟ್ ಆಗೋದು. ಸೊ ಹಾಯ್, ಹಲೋ, ನಮಸ್ಕಾರ ಗುರು. ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಸೊ ಇವತ್ತಿನ ಬ್ಲಾಗಲ್ಲಿ ಏನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ನಿಮ್ಗಾಗಲೇ ಟೈಟಲು ಮತ್ತು ತಮ್ನೇಲಿಂದ ಗೊತ್ತಾಗಿರುತ್ತೆ. ಎಸ್, ಹೌದು, ಇವತ್ತು ಒಂದು ರೈನ್ ಜಾಕೆಟ್ ತೊಗೊಳ್ಳೋಣ ಅಂತ ಹೋಗ್ತಾಯಿದ್ದೀನಿ. ಬನ್ನಿ, ಹೋಗ್ತಾ ಹೋಗ್ತಾ ಅದ್ರ ಬಗ್ಗೆ ಮಾತಾಡೋಣ. ಸುಮಾರು ಕಡೆ ಹುಡುಕ್ದೆ, ಬಟ್ ಎಲ್ಲೂ ನನ್ನ ಬಜೆಟ್ಗೆ ತಕ್ಕಂಗಿರಲಿಲ್ಲ. ಆಮೇಲೆ ತುಂಬ ಪ್ರೈಸಿಂಗ್ ಎಲ್ಲ ಜಾಸ್ತಿ ಇತ್ತು ಇದು ರೈನ್ ಜಾಕೆಟ್ಸ್ದು. ಆಮೇಲೆ ಇನ್ನೂ ಕಡಿಮೆಗೆ ಹೋದರೆ ಕ್ವಾಲಿಟಿನೂ ಅಷ್ಟೊಂದು ಇರಲಿಲ್ಲ. ಸೊ ರೀಸೆಂಟ್ಲಿ ನಾನು ಹರೀಶ್ ಬ್ಲಾಗ್ಸ್ದು ವಿಡಿಯೋ ನೋಡ್ತಾ ಇದ್ದೆ. ಸೊ ಅವರು ಒಂದು ಕಡೆ ಬೆಸ್ಟು ರೈನ್ ಜಾಕೆಟ್ಸ್ ಎಲ್ಲ ಸಿಗುತ್ತೆ ಅಂತ ಎಲ್ಲ ವಿಡಿಯೋ ಮಾಡಿದರು. ಸೊ ನೋಡಿದೆ, ಚೆಕ್ಔಟ್ ಮಾಡಿದೆ. ನೋಡಿದ್ರೆ ನಮ್ಮ ಮಂಜು ಬ್ರೋ ಅವರು. ಸೊ ಮಂಜು ಬ್ರೋ ಯಾರಂತ ಗೊತ್ತಿಲ್ಲ ಅಂದರೆ ಹೋಗ್ತೀನಲ್ಲ ತೋರಿಸ್ತೀನಿ ಬನ್ನಿ. ಅವ್ರದ್ದು ನನಗೆ ಗೊತ್ತಿತ್ತು, ಬಟ್ ಆದರೆ ಈ ಥರ ಎಲ್ಲ ರೈನ್ ಜಾಕೆಟ್ಸು ಇದೆಲ್ಲ ಮಾರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಸರಿ, ಅವ್ರಿಗೆ ಒಂದು ಸತಿ ಫೋನ್ ಮಾಡಿ ಕೇಳಿದೆ, ಈ ಥರ ಹಿಂಗೆ ಬೇಕಿತ್ತು ನನಗೆ ಅಂತ. ಅದಕ್ಕೆ ಬನ್ನಿ, ಅದಕ್ಕೇನಂತೆ ಒಂದು ಬೆಸ್ಟ್ ರೇಟ್ಗೆ ಮಾಡಿಕೊಡೋಣ ಅಂತ ಹೇಳಿದ್ರು. ಏನಪ್ಪ, ಒಂದು ತಿಂಗಳಾದ್ಮೇಲೆ ಗಾಡಿ ಎತ್ತುತ್ತವನೇ, ಒಂದು ವಿಡಿಯೋ ಇಲ್ಲ ಏನಿಲ್ಲ ಅಂತ ನೀವು ಅನ್ಕೊಬೋದು. ನೋಡ್ತಾ ಇದ್ದೀರಲ್ಲ ನೀವೇ, ಒಂದು ತಿಂಗಳಿಂದ ಒಂದೂವರೆ ತಿಂಗಳಿಂದ ಮಳೆ ಹೆಂಗೆ ಜಡಿತಾ ಇದೆ ಹಾಕ್ಕೊಂಡು ಅಂತ. ಅದಕ್ಕೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಅದಾದಮೇಲೆ ನನಗೂ ಸ್ವಲ್ಪ ಹುಷಾರಿರಲಿಲ್ಲ. ಆಮೇಲೆ ಆಫೀಸ್ದು ಸ್ವಲ್ಪ ಕೆಲಸಗಳು ಬ್ಯುಸಿ ಇದ್ದೆ, ಅದಕ್ಕೋಸ್ಕರ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ನಾನು ಅಂದ್ಕೊಂಡೆ ನನ್ನ ವೀಡಿಯೋಸ್ನೆಲ್ಲ ಯಾರು ನೋಡ್ತಾರೆ ಗುರು ಅಂತ. ಸೊ ನೋಡಿದ್ರೆ ಇವಾಗಲೇ ನನಗೆ 650 ಜನ ಸಬ್ಸ್ಕ್ರೈಬರ್ಸು. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು ಗುರು. ಇದೇ ಥರ ಬೇಗ 1K ರೀಚ್ ಮಾಡೋಣ, ಆದಷ್ಟು ಬೇಗ. ಫೋನ್ ಮಾಡಿದ್ದೆ ಆವಾಗಲೇ, ಇದ್ದೀನಿ ಬನ್ನಿ ಬ್ರೋ ಅಂತ ಹೇಳಿದ್ರು. ಡೈರೆಕ್ಟು ಅವ್ರ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿಂದ ಸಿಗೋಣ. ಆರಾಮ? ಅವ್ರು ಕಾಲ್ ಮಾಡಿದ್ದಕ್ಕೆ ಇವಾಗ ಅರ್ಜೆಂಟಾಗಿ ಓಡ್ಬಂದು ಅಂಗಡಿ ತೆಗೆದಿದ್ದು. ಹೌದಾ? ಕ್ಲೋಸ್ ಇತ್ತಾ? ಪೂಜೆ ಮಾಡಿಸ್ಕೊಂಡ್ಬಿಡೋಣ ಗಾಡಿನ ಅಂದ್ಕೊಂಡು. ಅದು ಇದಾ? ನಾನು ಅದಕ್ಕೆ ಸೀದಾ ಫೋನ್ ಹಾಕಿದೆ, ಬರ್ತೀನಂತ ಹೇಳಿದ್ನಲ್ಲ. ಏನು ಬ್ರೋ ಮತ್ತೆ ಸಮಾಚಾರ? ಒಂದು ಬೆಸ್ಟು ರೈನ್ ಜಾಕೆಟ್ ಬೇಕಿತ್ತು ನಮಗೇನೆ, ಅದಕ್ಕೆ ನೋಡೋಣ ಅಂತ ಬಂದಿರೋದು. ಜಾಕೆಟ್ ಮೇಲೆ ಹಾಕೋತೀರಾ ಇಲ್ಲ ರೈಡಿಂಗ್ ಜಾಕೆಟ್ ಮೇಲೆ? ಸೊ ನೋಡಪ್ಪ, ಇದೇನೆ ಇವ್ರದ್ದು ಶಾಪು. ಡಿಸ್ಕ್ರಿಪ್ಷನ್ಸಲ್ಲಿ ಇವ್ರದ್ದು ಶಾಪ್ದು ಲಿಂಕ್ ಹಾಕಿರ್ತೀನಿ. ಅದಾದಮೇಲೆ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜು ಹಾಕಿರ್ತೀನಿ, ಒಂದ್ಸತಿ ಚೆಕ್ಔಟ್ ಮಾಡಿ. ರೈಡಿಂಗ್ ಜಾಕೆಟ್ ಒಂದು 14-15 ಮಾಡೆಲ್ ಇದೆ. ಇವಾಗ ರೈಡಿಂಗ್ ಜಾಕೆಟ್ ಮೇಲೆ ಹಾಕೊಳ್ಳೋ ಥರ ಬೇಕಾ ರೈನ್ ವೇರು? ಸೊ ಇವಾಗ ಏನಂದರೆ ನಮ್ಮ ಡೈಲಿ ಕಮ್ಯೂಟ್ಗೆ ಅದಾದಮೇಲೆ ಒಂದು ಬೆಸ್ಟು ರೈನ್ ಜಾಕೆಟು. ಎಷ್ಟೊತ್ತು ಹಾಕ್ಕೊಂಡ್ರೂ ಒಳಗಡೆ ನೀರು ಹರಿಬಾರ್ದು. ಅದಂತೂ ಹೋಗಲ್ಲ. ರೈನ್ ವೇರ್ ಅಂದಮೇಲೆ ಅದು ಬೇಕೇ ಬೇಕಲ್ಲ. ಅದರಲ್ಲೂ ಸ್ವಲ್ಪ ಇರ್ತಾರಲ್ಲ ಸ್ವಲ್ಪ ಸ್ಕ್ಯಾಮ್ ಮಾಡೋರು, ಅದಕ್ಕೋಸ್ಕರ. ನಾನು ಆ್ಯಕ್ಚುಲಿ ಇವ್ರದ್ದು ಹರೀಶ್ ಅವ್ರದ್ದು ನೋಡಿದೆ ವಿಡಿಯೋ, ಅದನ್ನು ನೋಡ್ಬಿಟ್ಟು ಬಂದಿದ್ದು. ನಾನು ಹುಡುಕ್ತಾ ಇದ್ದೆ ಬೇರೆ ಕಡೆ ಎಲ್ಲ, ಬಟ್ಟು ಔಟ್ ಆಫ್ ಬಜೆಟು ಅದೆಲ್ಲ. ಸುಮಾರಿದೆ. ನೀವು ಕ್ಯಾಟ್ಲಾಗ್ ಏನಾದ್ರು ನೋಡಿದರೆ ಈಸಿ ಆಗಿರೋದು. ಓಕೆ. ಅಂದರೆ 13ರಿಂದ 15 ಮಾಡೆಲ್ ಇದೆ. ಓಕೆ. ಒಂದು ಡೈಲಿ ರೆಗ್ಯುಲರ್ ಆಫೀಸು ಅದು ಇದು ದಿನ ಹಾಕೊಂಡು ಹೋಗ್ತೀನಿ ಅಂದರೆ ಈ ಥರ ಎಲ್ಲ ತುಂಬ ಇದೆ. 1-2 ಮಾಡೆಲ್ ಅಲ್ಲ, ಒಂದು 13-14 ಮಾಡೆಲ್. ಓಕೆ, ಒಳಗಡೆ ಥರ್ಮಲ್ ಥರ ಹೀಟಾಗೂ ಇರುತ್ತೆ ಇದು. ಇದು ಡ್ಯುಯಲ್ ಲೇಯರು. ಓಕೆ, ಡ್ಯುಯಲ್ ಲೇಯರ್ ಇದು? ಆಲ್ಮೋಸ್ಟ್ ಇರೋದೆಲ್ಲ ಡ್ಯುಯಲ್ ಲೇಯರ್. ಆದರೆ ಇದು ಒಳಗಡೆ PVC ಬರುತ್ತೆ. ಇನ್ನೊಂದು ರೈಡಿಂಗ್ ಜಾಕೆಟ್ ಮೇಲೆ ಹಾಕೊಂಡು ನೋಡಿದ್ರಲ್ಲ, ಅದರಲ್ಲಿ ನೈಲಾನ್ ಬರುತ್ತೆ. ಓಕೆ. ಇದು ನಿಮ್ಮ ಪ್ರಕಾರ ಬೆಸ್ಟ್ ಯಾವುದು? ಈ ಸಿಂಗಲ್ ಲೇಯರು ಬರುತ್ತೆ, ಆಮೇಲೆ ಡಬಲ್ ಲೇಯರು. ಇದನ್ನ ನೀವು ತೋರಿಸಿ ಡಬಲ್ ಲೇಯರು. ಇದು ಇದೆ ನೋಡಿ, ಇದೊಂದು
ಮಾಡಲ್ ಝೀಲಲ್ಲೇ. ಓಕೆ. ನೋಡ್ತಾ ಇರೋದೆಲ್ಲ ಝೀಲ್ದೇನೆ. ಹಾಂ ನೋಡಿ ಇದರಲ್ಲಿ ಇನ್ನ ಅಂದ್ರೆ ನಂಗೆ ಫುಲ್ ಆರಾಮಾಗಿ ಓಕೆ ಮೆಶ್ ಟೈಪ್ ಇದು ಟೈಪ್ ಕೊಟ್ಟಿದ್ದಾರೆ. ಹಾಂ ಫುಲ್ ಲೈಟ್ ವೆಯ್ಟ್ ನೋಡಿ ಹೆಂಗಿದೆ. ಓಕೆ ಇದು ಬೇಕಂದ್ರೆ ಉಲ್ಟಾ ಮಾಡಿ ಹಾಕೊಬೋದಾ? ಓಕೆ ಇದು ಬೇಕಂದ್ರೆ ಉಲ್ಟಾ ಮಾಡಿ ಹಾಕೊಬೋದು ನಾವು. ಇಲ್ಲ ಇಲ್ಲ ಇದೆ ಅದೇ ಥರನಾ? ಓಕೆ ನೋಡಿ ಹಾಕ್ಬಿಡ್ತೀನಿ. ಅಂದರೆ ನಾವು ಇವಾಗ ರೈಡಿಂಗ್ ಮಾಡ್ತಾ ಇರ್ತೀವಲ್ಲ, ಆ ರೈಡಿಂಗ್ ಜಾಕೆಟ್ ಮೇಲೆ ಹಾಕೊಬೋದಲ್ವ ಇದನ್ನ? ಅದಕ್ಕೆ ಸ್ವಲ್ಪ ಫ್ರೀ ಸೈಜ್ ತೊಗೊಬೇಕು. ಇಲ್ಲ ಅದಕ್ಕೆ ಬೇರೆ ಇದೆ. ಇದು ನಿಮಗೆ ನಾರ್ಮಲ್ ಡೈಲಿ ಯೂಸ್ಗೆ. ಓಕೆ. ರೈಡಿಂಗ್ ಜಾಕೆಟ್ ಮೇಲೆ ಹಾಕೊಳ್ಳೋದಕ್ಕೆ ಇದೆಲ್ಲ ಇನ್ನ ದೊಡ್ಡದು ಮಾಡಿದ್ದಾರೆ. ಅದು ನಿಯಾನ್ ಕಲರ್ಸ್ ಅಲ್ಲಿ ಇದೆ. 2 ನಿಯಾನ್ ಕಲರ್ ತೋರಿಸಿದ್ವಲ್ಲ, ಹಾಂ ಸೇಮ್ ಕಲರ್ ಪ್ಯಾಂಟು. ಇದೂ ಒಳಗಡೆ ಮೆಶ್ ಎಲ್ಲ ಇರುತ್ತಲ್ಲ, ಸೊ ಮೆಶ್ ಇಲ್ಲ ಅದಕ್ಕೆ PVC ಬರುತ್ತೆ. ಓಕೆ ಹಾಫ್ ವೇ PVC ಬರುತ್ತೆ. ಒಂದೊಂದು ಮಾಡೆಲ್ ಅಲ್ಲಿ ಒಂದೊಂದು ತರ ಇದೆ. ಓಕೆ. ಎಲ್ಲ ಮಾಡೆಲ್ ಯಾವುದು ಸೇಮ್ ಇರುತ್ತೆ. ಇದ್ರಲ್ಲಿರೋದೇ ಒಳಗಡೆ ಇರುತ್ತೆ, ಬೇರೆದ್ರಲ್ಲಿ ಆತರ ಎಲ್ಲ ಇಲ್ಲ. ಒಂದೊಂದು ಈಚ್ ಮಾಡೆಲ್ ಅಲ್ಲೂ ನಿಮ್ಗೆ ಬೇರೆ ಬೇರೆ ಫ್ಯಾಬ್ರಿಕ್, ಬೇರೆ ಡಿಸೈನ್, ಕೆಲಸನೂ ಚೇಂಜ್. ಓಕೆ. ಒಂದೊಂದ್ರಲ್ಲಿ ಡ್ಯೂಯಲ್ ಲೇಯರ್ ಇರುತ್ತೆ, ಒಂದೊಂದ್ರಲ್ಲಿ ಸಿಂಗಲ್ ಲೇಯರ್ ಇರುತ್ತೆ. ಸೊ ಇದು ನಿಮ್ಗೆ ಅಡ್ಜಸ್ಟ್ ಬೇಕಾದ್ರೆ ಮಾಡ್ಕೊಬೋದಲ್ವ? ನಾವು ಹೆಂಗ್ ಬೇಕು ಹಂಗೆ ಇಲ್ಲಿ ಕೆಳಗಡೆ ಪ್ಯಾಂಟ್ ನೆಲಕ್ಕೆ ಹೋಗದೆ ಇರಲಿ ಅಂತ ಹೇಳ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಬೋದು. ಆ ಬಟನ್ ಹಾಕಿದ್ರೆ ನೆಲಕ್ಕೆ ಹೋಗಲ್ಲ. ಹಾಂ ನೋಡಿ ಇದು ಬೇರೆ ಮಾಡಲ್. ಓಕೆ. ಅದು ಪ್ಯಾಂಟ್. ಓಕೆ ಯಾವುದು ಕಂಪನಿ ಇದು? ಝೀಲ್. ಓಕೆ ಓಕೆ ಝೀಲ್ ಅಂತ. ಇವ್ರು ಬಂದು ಝೀಲ್ ಬಂದು ಪರ್ಟಿಕ್ಯುಲರ್ ಆಗಿ ರೈನ್ ವೇರ್ ಮಾಡೋದೇ ಕೆಲಸ ಅಷ್ಟೇ. ಓಕೆ. ಬೇರೆ ಏನು ಪ್ರಾಡಕ್ಟ್ಸ್ ಇಲ್ಲ ಅವ್ರಿಗೆ. ರೈನ್ ವೇರ್ ಏನಿದೆ ಅದರಲ್ಲಿ ಸ್ಪೆಷಲಿಸ್ಟ್ ಅಷ್ಟೇ ಅವರು. ಇದು ಸಿಂಗಲ್ ಲೇಯರ್. ಇದರಲ್ಲಿ ಏನು ಅಡಿಷನಲ್ ಇನ್ನೊಂದು ಲೇಯರ್ ಹತ್ರ ಎಲ್ಲ ಇಲ್ಲ. ಓಕೆ. ಒಬ್ಬೊಬ್ರು ಒಂದೊಂದ್ ತರ ಲೈಕ್ ಮಾಡ್ತಾರೆ. ಒಂದೊಂದು ಮಾಡಲ್ ಒಂದೊಂದ್ ತರ ಬರುತ್ತೆ. ಸೊ ಇದು ನಾವು ರೈಡಿಂಗ್ ಜಾಕೆಟ್ ಮೇಲೆ ಹಾಕೊಬೋದು. ಇದು ಆಗಲ್ವಾ? ಆ ಮೆಶ್ಶು ಚೆನ್ನಾಗಿತ್ತು ಸ್ವಲ್ಪ. ಓಕೆ. ಕಂಫರ್ಟಬಲ್ ಆಗಿರುತ್ತೆ. ಆಗ್ಲಿಂದ ಕೇಳ್ತಾ ಇರೋದು. ಹೌದು. ಜಾಕೆಟ್ ಮೇಲೆ ಹಾಕೊಳ್ಳೋದು, ರೈಡಿಂಗ್ ಜಾಕೆಟ್. ರೈಡಿಂಗ್ ಜಾಕೆಟ್ ಮೇಲೆ ಬೇಕು ನನಗೆ. ಆಲ್ರೆಡಿ ತೋರಿಸಿದ್ದೆ ನಾನು ಇದರಲ್ಲಿ. ಓಕೆ. ಇದು ಬಂದು ನೀವೇನ್ ಕೇಳ್ತಾ ಇದ್ರಿ ಆಗ್ಲಿಂದ, ರೈಡಿಂಗ್ ಜಾಕೆಟ್ ಮೇಲೆ ಹಾಕೋಬಹುದು ಅನ್ನೋಂಥರದ್ದು ಮಾಡೆಲ್ ಇದು. ಓಕೆ. ಇದು ಬಂದು ZT ನಿಯೋನ್ ಅಂತ ಮಾಡೆಲ್ ನೇಮು ಝೀಲಲ್ಲಿ. ಇದನ್ನ ನೀವು ರೈಡಿಂಗ್ ಜಾಕೆಟ್ ಮೇಲೆ ಹಾಕೋಬಹುದು. ಓಕೆ. ಸೊ ಇದು ಬಂದು ಒಂದು ಸಿಂಗಲ್ ಕೋಟಿಂಗ್ ಇರುತ್ತಾ? ಡಬಲ್ ಲೇಯರು, ಲೈಟ್ ವೆಯ್ಟು. ಓಕೆ. ತುಂಬ ಚೆನ್ನಾಗಿರುತ್ತೆ, ಆರಾಮಾಗಿರುತ್ತೆ. ಯಾಕಂದ್ರೆ ನಿಮಗೆ ಜಾಕೆಟ್ ಮೇಲೆ ಹಾಕ್ತಾ ಇದ್ದೀರಾ ಅಂದಮೇಲೆ ಇದೂ ವೆಯ್ಟ್ ಬಂದ್ಬಿಟ್ರೆ ಹೌದು ಅಲ್ವಾ. ಸೊ ಇದು ಲೈಟ್ ವೆಯ್ಟ್ ಚೆನ್ನಾಗಿರುತ್ತೆ. ಫ್ಯಾಬ್ರಿಕ್ಕು ಚೆನ್ನಾಗಿದೆ. ಇದು ಡಬಲ್ ಲೇಯರು ನೋಡ್ಬೋದು ನೀವು. ಡಬಲ್ ಲೇಯರ್ ಇದು. ಪ್ಯಾಂಟು ಈ ರೀತಿ ಬರುತ್ತೆ. ಓಕೆ. ಇವಾಗ ಎಷ್ಟೇ ಮಳೆ ಬಂದರೂ ಒಳಗಡೆ ಹೋಗಲ್ಲ. ಸೊ ಕೆಲವೊಂದು ಜುಗಾಡ್ಗಳು ಇರ್ತಾರೆ, ನಾನು ನೋಡಿದ್ದೀನಿ. ಒಂದು ಸ್ವಲ್ಪ ದೂರ ಹೋದ ತಕ್ಷಣ ಈ ಲೀಕೇಜಲ್ಲಿ ಈ ಸ್ಟಿಚಸ್ ಹಾಕಿರ್ತಾರಲ್ಲ ಅಲ್ಲೆಲ್ಲ ಬಂದ್ಬಿಡುತ್ತೆ. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಇವಾಗ ಸ್ಟಿಚ್ ಆಗಿರುತ್ತೆ. ಈ ರೀತಿ ಸ್ಟಿಚ್ ಆಗಿರೋ ಜಾಗದಲ್ಲಿ ಒಳ್ಳೆ ಬ್ರ್ಯಾಂಡ್ ಇದ್ರೆ ಈ ರೀತಿ ಟೇಪಿಂಗ್ ಮಾಡಿರ್ತಾರೆ. ಓಕೆ. ಈ ತರ ಸ್ಟಿಚ್ ಆಗಿರೋ ಜಾಗದಲ್ಲೆಲ್ಲ ಟೇಪಿಂಗ್ ಮಾಡಿರ್ತಾರೆ. ಟೇಪಿಂಗ್ ಯಾಕೆ ಮಾಡ್ತಾರೆ ಅಂದ್ರೆ ಸೂಜಿ ಇಳ್ದಿರೋ ಜಾಗ ತೂತಾಗಿರುತ್ತೆ. ಸೊ ತೂತ್ಗಳಿಂದ ನೀರು ಡ್ರಿಪ್ ಆಗಬಾರ್ದು ಅಂತ ಇದಾಗೋದು. ಓಕೆ. ನಾನು ತುಂಬಾ ಜಾಕೆಟ್ ಅದೆಲ್ಲ ನೋಡಿದೀನಿ ಮಾರ್ಕೆಟ್ ಐಟಮ್. ಅದರಲ್ಲಿ ಮೆಟೀರಿಯಲ್ ಎಲ್ಲ ಯೂಸ್ ಮಾಡಿರ್ತಾರೆ, ಬಟ್ ಏನಾದ್ರೆ ಟೇಪಿಂಗ್ ಮಾಡಿರಲ್ಲ, ಸೊ ನೀರು ಡ್ರಿಪ್ ಆಗುತ್ತೆ. ಓಕೆ. ಹೆಸರಿಗೆ ರೈನ್ ವೇರ್ ಅಂತ ಇರುತ್ತೆ, ಬಟ್ ನೀರು ಹೋಗ್ತಾ. ಹೌದು. ನಾನು ಲಾಸ್ಟ್ ಒಂದು ತಗೊಂಡಿದ್ದೆ, ಅದೂ ಅದೇ ಥರನೇ ಆಗಿದೆ. ಅದಕ್ಕೆ ಅದು ಬಿಸಾಕ್ಬಿಟ್ಟೆ. ನೋಡಿ ಪ್ಯಾಂಟು ಅಷ್ಟೇ ಫ್ರೀ ಬರುತ್ತೆ. ಓಕೆ. ಪ್ಯಾಂಟ್ ಏನಾದ್ರು ಯೂಸ್ ಮಾಡ್ತಾ ಇದ್ರೆ ಅದ್ರ ಮೇಲೆ ಹಾಕೋ ತರ ಬರುತ್ತೆ. ಸೊ ನೋಡ್ರಪ್ಪ, ಇದೆ ಕಂಪನಿ ಇದು. ಸೊ ನೀವು ಆನ್ಲೈನಲ್ಲೆಲ್ಲ ಚೆಕ್ಔಟ್ ಮಾಡ್ಬೋದು. ಇದನ್ನು ಆನ್ಲೈನಲ್ಲೆಲ್ಲ ಇದೆ ಅಲ್ವಾ ಬ್ರೋ? ಇದು ಇನ್ನೂ ಇದೊಂದು ಹೇಳ್ಬೇಕಾಗಿತ್ತು, ಕನ್ಫ್ಯೂಷನ್ ಇದೆ ಸ್ವಲ್ಪ ಜನಕ್ಕೆ. ಆನ್ಲೈನಲ್ಲಿ ಝೀಲಲ್ಲೇ ನಿಯಾನ್ ಅಂತ ಹೇಳ್ಬಿಟ್ಟೆ ಒಂದು ಮಾಡೆಲ್ ಸಿಗ್ತಾ ಇದೆ. ಒಂದು 2 years ಬ್ಯಾಕ್ ಮಾಡೆಲ್ ಅದು ಆಕ್ಚುಲಿ. ಆನ್ಲೈನಲ್ಲಿ ಇನ್ನ ಸೇಲ್ ಆಗ್ತಾ ಇದೆ. ಇದು ಬಂದು ZT ನಿಯಾನ್ ಅಂತ. ಓಕೆ, ಮಾಡೆಲ್ ನೇಮ್. ಇದು ಬಂದು ಈ ವರ್ಷದ ಲೇಟೆಸ್ಟ್ ಮಾಡೆಲ್ ಇದೆ. ಇದು ಪ್ರೈಸ್ ಬೇರೆ ಇರುತ್ತೆ, ಅದು ಪ್ರೈಸ್ ಬೇರೆ ಇರುತ್ತೆ.
ಅದು ಡ್ಯುಯಲ್ ಲೇಯರ್ ಇಲ್ಲ, Okay. ಡ್ಯುಯಲ್ ಲೇಯರ್ ಬರುತ್ತೆ. ಚೆನ್ನಾಗಿದೆ ಐಟಮ್. ಅಲ್ಲಿರೋ ಮಾಲ್ ಡಿಫ್ರೆಂಟಾ? ಈ ಮಾಡೆಲ್ ಇದೆ, ಇಲ್ಲೇ ತೆಗ್ದಿದ್ದೀನಿ, ಎಲ್ಲ ಬೇರೆ ಬೇರೆ. ಬ್ರೋ ನೀವು ಬಂದು ಇವಾಗ ಫ್ರೆಶು ಏನು ಇವಾಗ ಏನಿದೆ ಅಲ್ಲ ಅದನ್ನ ಮಾತ್ರ ಸೇಲ್ ಮಾಡ್ತಾ ಇದ್ದೀರಾ? ಹೌದು. ಓಲ್ಡ್ ಮಾಡಲ್ಸ್ ಎಲ್ಲ ಏನಿಲ್ಲ? ಓಲ್ಡ್ ಮಾಡಲು ಇಲ್ಲ, ನಮಗೆ ಎವ್ರಿ ಇಯರ್ ಮಾಡೆಲ್ಸ್ ಏನು ಹೊಸದಾಗಿ ಬರ್ತಾ ಇರುತ್ತೆ, Okay. ಅದು ತರಿಸ್ತಾ ಇರ್ತೀವಿ. ಓಕೆ. ಇದು ಇವಾಗ ನೀವು ನೋಡಿ, ಅರೌಂಡ್ ಎಷ್ಟು ವೆರೈಟೀಸ್ ಬರುತ್ತೆ ಇದರಲ್ಲಿ? ಈ ಮಾಡೆಲ್ ಬಂದು ತುಂಬಾ ಜನ ಲೈಕ್ ಮಾಡ್ತಾರೆ. ಇದರಲ್ಲಿ ಒಂದು 4-5 ಕಲರ್ಸ್ ಬರುತ್ತೆ ಇದರಲ್ಲೂ. ಓಕೆ. ತುಂಬಾ ಜನ ಲೈಕ್ ಮಾಡ್ತಾರೆ. ಬಟ್ ಏನಂದ್ರೆ ಇದು ಬಂದು ಸ್ವಲ್ಪ ವೆಯ್ಟ್ ಬರುತ್ತೆ. ಹಾಂ. ಹಂಗಂತ ಚೆನ್ನಾಗಿಲ್ಲ ಅಂತಲ್ಲ, ಸ್ವಲ್ಪ ಜನ ರಫ್ ಅಂಡ್ ಟಫ್ ಬೇಕು, ನನಗೆ ಹಾಂ, ಬಳಕೆ ಚೆನ್ನಾಗಿ ಬರಬೇಕು ಅನ್ನೋರು ಇದ್ದಾರೆ. ಇವಾಗ ಏನಾದ್ರು ಡೆಲಿವರಿ ಕೊಡೋಕೆ ಹೋಗ್ತೀವಿ, ಕೊರಿಯರ್ ಕೆಲಸ ಮಾಡ್ತಾ ಇದೀವಿ, ಅವರೆಲ್ಲ ಇದು ತೊಗೊಂಡ್ಬಿಡ್ತಾರೆ. ಓಕೆ. ಇದಾದರೆ ಮೆಟೀರಿಯಲ್ಲು ನಿಮಗೆ ರಫ್ ಬರುತ್ತೆ, ಸ್ವಲ್ಪ ರಫ್ ಬರುತ್ತೆ. ಬಟ್ ನೋಡಿ ಗೊತ್ತಾಗುತ್ತೆ. ಓಕೆ, ಫುಲ್ ರಫ್ ಬರುತ್ತೆ ಇದು, ಸ್ವಲ್ಪ ರಫ್ ಅಂಡ್ ಟಫ್ ಯೂಸ್ಗೆ ಇದು. ಹಾಂ. ನೀನೊಂದ್ಸತಿ ಹಾಕೋ ಮಚ್ಚ ನೋಡೋಣ. ಅದು ಮಂಜ ನೀಟಾಗಿದೆ ಇದು. ಸ್ವಲ್ಪ ಉದ್ದ. ಅದು ಹಂಗೆ ಬರೋದು, ಅದು ಬಿಗ್ ಸೈಜೇ ಬರೋದು. ನಿನ್ನ ಬಟ್ಟೆ ಮೇಲೆ ಹಾಕೋತಿಯಲ್ಲ ಅದಕ್ಕೆ. ಸೈಜಸ್ ಇದೆ ಬ್ರೋ, ಸೈಜಸ್ ಇದೆ, ಅದು ಸೈಜಸ್ ಇದೆ. ಬಟ್ ಸ್ವಲ್ಪ ಪರ್ಟಿಕ್ಯುಲರ್ ಮಾಡೆಲ್ಸಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದೇ ಈ ಸೈಜು ಅಂತ ಹೇಳ್ಬಿಟ್ಟು. ವೆಯ್ಟು, ಅದರ ಕ್ವಾಲಿಟಿ ಸಕ್ಕದ. ಇದು ತುಂಬಾ ಜನ ಇಷ್ಟಪಟ್ಟು ತೊಗೊಂಡು ಹೋಗ್ತಾರೆ ಈ ಪರ್ಟಿಕ್ಯುಲರ್ ಮಾಡೆಲ್. ಇವಾಗ ಬಂದಿತ್ತಲ್ಲ ವ್ಯಾಚ್, ಅದ್ರಲ್ಲಿ ತೊಗೊಂಡಿದ್ದು ಒಬ್ರು ಇದು ತೊಗೊಂಡ್ರು, ಒಬ್ರು ರೈಡಿಂಗ್ ಜಾಕೆಟ್ ಮೇಲೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಈ ZT ನಿಯಾನ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ಬ್ಲೂ ಬರುತ್ತೆ, ಅದೇನು ಕಣ್ಣಿಗೆ ಹೊಡೆಯೋ ಅಷ್ಟು ಕಲರ್ ಇರಲ್ಲ, ಅದನ್ನ ತೊಗೊಂಡು. ಸೊ ಮೇಯ್ನು ನಿಮ್ಮದು ರೈನ್ ಜಾಕೆಟ್ಸ್ ಮೇಲೆ ಫೋಕಸ್ಸು. ಈ ನಿಮ್ಮದು ಏನು ಶಾಪ್ ಇದೆ ಅದು ರೈನ್ ಜಾಕೆಟ್ ಮೇಲೆ ಫೋಕಸ್ಸಾ? ಮೇನ್ ಬಂದು ಬ್ಯಾಕ್ ಶಾಪ್ ನಮ್ದು. ಈಗ ರೈನಿ ಸೀಸನ್ ಇರೋದ್ರಿಂದ ನಾವು ಮುಂಚೆಯಿಂದಾನು ರೈನ್ ವೇರ್ ಮಾರ್ತಾ ಇದೀವಿ. ಮುಂಚೆ ಝೀಲ್ ಬರೋಕ್ ಮುಂಚೆಯಿಂದಾನು ಮಾರ್ತಾ ಇದೀವಿ. ಬಟ್ ಇವಾಗ ಒಂದು 3-4 ಇಯರ್ಸ್ ಇಂದ ಝೀಲ್ನೇ ಮಾರ್ತಾ ಇದೀವಿ. ಓಕೆ. ಮೇನ್ ಬಂದು ಬ್ಯಾಗ್ಸು, ಬೆಲ್ಟ್ಸು, ಕ್ಯಾಪು, ವ್ಯಾಲೆಟ್ಸು. ಓಕೆ. ಸ್ಕೂಲ್ ಹುಡುಗರಿಗೆ ಅವ್ರಿಗೆಲ್ಲ ಜಾಸ್ತಿ ಹೆಲ್ಪ್ ಆಗುತ್ತೆ. ಎಲ್ಲ ತರ ಬ್ಯಾಗ್ಸ್, ಓಕೆ, ಕಾಲೇಜು, ಆಫೀಸು, ಲ್ಯಾಪ್ಟಾಪ್ ಬ್ಯಾಗ್ಸು ಎಲ್ಲ ಬರುತ್ತೆ. ನೀನೆಂತಕ್ಕೆ ವ್ಯಾನಿಟಿ ಬ್ಯಾಗ್ ತಗೋತಿದ್ಯಾ? ಅಲ್ಲ, ಅವರು ವ್ಯೂವರ್ಸ್ಗಳ ಸ್ಟಿಚಸ್ ಏನಾದ್ರು ಬಿದ್ದಿದೆ ಹೋಗಿದ್ರೆ, ಜಿಪ್ ಏನಾರು ಹೋಗಿದ್ರೆ, ಓಕೆ, ಅಥವಾ ಏನಾರು ಆಗುವಂಥದ್ದು ಸ್ಟಿಚ್ ಅಲ್ಲಿ ಏನೇನು ಆಗುತ್ತೆ ಪಾಸಿಬಲ್. ಇವಾಗ ಮಾಡಿಫೈ ಮಾಡಲ್ಲ ಅಂದ್ರೆ ಮಾಡೋದೇ ಇಲ್ಲ ಅಂತಲ್ಲ, ಬಟ್ ಮಾಡೋಕ್ಕಾಗುವಂಥದ್ದು ಮಾಡ್ಕೊಡ್ತೀವಿ. ಓಕೆ. ಅದ್ರಲ್ಲಪ್ಪ ಇವಾಗ ಬನ್ನಿ ಇದ್ರದ್ದು ಪ್ರೈಸಿಂಗ್ ಎಲ್ಲ ಹೆಂಗಿದೆ ಏನು ಅಂತ ಎಲ್ಲ ಕೇಳೋಣ ಮನೋಜ್ ಬ್ರೋನ. ಬ್ರೋ ಇದ್ರ ಪ್ರೈಸಿಂಗ್ ಎಲ್ಲ ಹೇಳಿ. ಪ್ರೈಸು ಸ್ಟಾರ್ಟ್ ಆಗೋದು 750 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಫೈನಲ್ ಅಂದರೆ ಹೈಯೆಸ್ಟ್ ಪ್ರೈಸ್ ನಮ್ಮ ಹತ್ರ ಇರೋದು 1849 ಇದೆ. ನೀವು ಯಾವುದೇ ಪ್ರೈಸ್ ತೊಗೊಂಡ್ರು 10% ಕಡಿಮೆ ಮಾಡ್ತೀವಿ. ಓಕೆ. ಇದು ಆನ್ಲೈನ್ ಶಿಪ್ಪಿಂಗ್ಸ್ ಎಲ್ಲ ಅದೆಲ್ಲ ಏನಾದರೂ ಇದೆಯಾ? ಆನ್ಲೈನ್ ಶಿಪ್ಪಿಂಗ್ ಎಲ್ಲ ಮಾಡೋದಿಲ್ಲ, ಯಾಕಂದರೆ ನೀವೇ ಇಲ್ಲಿಗೆ ಬಂದು ವೇರ್ ಮಾಡಿ ಆಮೇಲೆ ಕ್ವಾಲಿಟಿ ಹೆಂಗಿದೆ ಏನು ಅಂತ ನೋಡಿ ತಗೊಳ್ಳೋದು ಒಳ್ಳೇದು. ಓಕೆ. ಆನ್ಲೈನ್ ಶಿಪ್ಪಿಂಗ್ ಎಲ್ಲ ಮಾಡಿದ್ರೆ ಸೈಜ್ ಆಗಲಿಲ್ಲ, ಇಷ್ಟ ಆಗಲಿಲ್ಲ, ಕಲರ್ ಇಷ್ಟ ಆಗಲಿಲ್ಲ, ಆ ಥರ ಎಲ್ಲ ಆಗುತ್ತೆ. ಸರಿ ಸರಿ. ಸೊ ಈಚೆ ಕಡೆಯಿಂದ ಇವ್ರ ಶಾಪ್ ಬಂದು ಈ ಥರ ಕಾಣುತ್ತೆ. ಇಲ್ಲೇ ಇರೋದು ಇದೆ, ಅದು ಶ್ರೀನಿವಾಸ್ ನಗರು, ಇಲ್ಲೇ ಬರೋದು. ನೀವು ನಿಮಗೆ M5 ಶೋರೂಮ್ ಆಪೋಸಿಟೇ ಇಲ್ಲಿ ಬರುತ್ತೆ. ಸೊ ಈ ಕಡೆಯಿಂದ ಬರ್ತೀರಾ ಅಂತಂದರೆ ವಿದ್ಯಾಪೀಠ ಸೈಡಿಂದನೂ ಬರ್ಬೋದು, ಈ ಸೈಡಿಂದ ಬರ್ತೀರಾ ಅಂತಂದರೆ ನೀವು ಹೊಸಕೆರಳ್ಳಿ ಸೈಡಿಂದನೂ ಬರ್ಬೋದು ಹಿಂಗೆ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.